ನಾನು ಬಗಲ್ಗುಂಟೆಯಿಂದ ಬೈರೇಶ್ವರ ನಗರ ಇರೋ ಸುಮಾ ಅಂತ ಹೇಳಿ ಮಾತಾಡ್ತಾ ಇರೋದು. ನಾನು 20 ವರ್ಷದಿಂದ ಅದೇ ಏರಿಯಾದಲ್ಲಿ ವಾಸವಾಗಿರ್ತೀನಿ. ನಮ್ಮ ಹಸ್ಬೆಂಡ್ ನಾವು ಅವ್ರು ಕನ್ಸ್ಟ್ರಕ್ಷನ್ ಫೀಲ್ಡ್ ಆಗಿರ್ತಾರೆ. ನಾವು ಹಾಗಾಗಿ ಅಲ್ಲೇನೆ ಮನೆ ಕಟ್ಕೊಂಡು ಒಂದು ವಾಸ ಮಾಡ್ಕೊಂಡು ನಾವ್ ಅಲ್ಲಿ ಇರ್ತೀವಿ ಸರ್. ಹಾಗಾಗಿ ನಾನು ತುರ್ತು ಸಮಸ್ಯೆ ಅಂದ್ರೆ ಮಕ್ಳ ಫೀಸ್ ಕಟ್ಟೋದಿಕ್ಕೆ ಮತ್ತೆ ಇನ್ನೊಂದು ಸಮಸ್ಯೆ ಫ್ಯಾಮಿಲಿ ಅಂದ್ಮೇಲೆ ಸಮಸ್ಯೆ ಬಂದೇ ಬರುತ್ತಲ್ವಾ. ಹಾಗಾಗಿ ಚೀಟಿ ಗಾಯತ್ರಿ ಅನ್ನೋರ ಹತ್ರ ಒಡನಾಟ ಇರುತ್ತೆ ನಮ್ಗೆ. 5 ವರ್ಷ 6 ವರ್ಷದಿಂದ ಚೀಟಿ ಗಾಯತ್ರಿ ಅವರು ಚೀಟಿ ವ್ಯವಹಾರ ಬಡ್ಡಿ ವ್ಯವಹಾರ ಮಾಡ್ತಾರೆ ಸರ್. ಹಾಗಾಗಿ ನಾನು ಅವ್ರ ಹತ್ರ ಅಮೌಂಟ್ ಅನ್ನು ನನ್ ಕಾರ್ ಇರುತ್ತೆ, ಕಾರು ನಂದು ಲೋನ್ ಮೇಲೆ ಒಂದು ಕಾರ್ ತಗೊಂಡಿರ್ತೀವಿ, ಹೊಸ ಕಾರು. ಆ ಕಾರನ್ನು ಕೊಟ್ಟು ನಾನು ಆರ್ಸಿ ಕಾರ್ಡ್ ಕೊಟ್ಟು ಅಮೌಂಟ್ ನ ತಗೋತೀನಿ. 3,15,000 ನನಗೆ ಅಮೌಂಟ್ ಅನ್ನ ಕೊಡ್ತಾರೆ ಜನವರಿ ತಿಂಗಳಲ್ಲಿ. ಈ 26 ಜನವರಿನಲ್ಲಿ ಕೊಡ್ತಾರೆ. ಅದನ್ನ ಒಂದು ತಿಂಗಳಾಗಿದ್ಮೇಲೆ ನಾನು ಅದನ್ನ ರಿಟರ್ನ್ ಕೊಡ್ತೀನಿ. ಎಷ್ಟು ಕೊಡ್ತೀನಿ? 3.5 ಲಕ್ಷ ರಿಟರ್ನ್ ಕೊಡ್ತೀನಿ. 35,000 ರೂಪಾಯಿ ಬಡ್ಡಿ ಸೇರಿಸಿ ಅವರಿಗೆ ಕೊಟ್ಟಿರ್ತೀನಿ. ಆದ್ರೂ ಸಹ ಅವರು ನನ್ನ ಕಾರನ್ನು ಕೊಡಲ್ಲ. ಯಾಕೆ ಕೊಡಲ್ಲ ಅಂತಂದ್ರೆ ಬಡ್ಡಿ 20% ಬಡ್ಡಿ ಕೊಡ್ಬೇಕು, ಇನ್ನು 80,000 ಬಡ್ಡಿ ಕೊಡ್ಬೇಕು, 1 ಲಕ್ಷ ಬಡ್ಡಿ ಕೊಡ್ಬೇಕು ಅಂತ ನನ್ನ ಕಾರನ್ನು ಯಾವುದೇ ಕಾರಣಕ್ಕೂ ಕೊಡಲ್ಲ ಸರ್. ಹಾಗಾಗಿ ನಾನು ಅದನ್ನ ಭಯ ಬಂದು ಕಾರ್ ನನಗೆ ಕೊಡಲ್ಲ, ದುಡ್ಡು ಕೊಟ್ಟ ಮೇಲೂ ನನ್ ಕಾರ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸರ್ ನಾನು ಏನ್ ಮಾಡ್ತೀನಿ, ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋಗ್ತೀನಿ. ಕಂಪ್ಲೇಂಟ್ ಕೊಡೋದಿಕ್ಕೆ ಸರ್, ಕಂಪ್ಲೇಂಟ್ ತಗೊಳೋದಿಕ್ಕೇನೆ ನಮ್ಮ ಬಗಲ್ಗುಂಟೆ ಪೊಲೀಸ್ ಠಾಣೆ ಅವರು ಸತತ ನನಗೆ 1 ತಿಂಗಳ ಕಾಲ ನನ್ನ ಅಲಿಸ್ತಾರೆ. ಕಂಪ್ಲೇಂಟ್ ತಗೊಳಲ್ಲ. ಆದ್ರೂ ನಾನು ಲಾಯರ್ ಮುಖಾಂತರ, ವಕೀಲರ ಮುಖಾಂತರ ಕರ್ಕೊಂಡೋಗಿ ನಾನು ಕಂಪ್ಲೇಂಟ್ ಅನ್ನ ಹಾಜರು ಮಾಡ್ತೀನಿ. ಆ ಹೇಳಿಕೆನ ಗಾಯತ್ರಿ ಮೇಡಮ್ ಕಡೆಯಿಂದ ಕೊಡ್ಸೋದಿಕ್ಕೇನೆ, ಹೇಳಿಕೆಗೆ ಗಾಯತ್ರಿ ಮೇಡಮ್ ಕಡೆಯಿಂದ ಕೊಡ್ಸೋದಿಕ್ಕೆ ಸತತ 1 ತಿಂಗಳು ಕಾಲ ಮಾಡ್ತಾರೆ. ಪೊಲೀಸ್ ಠಾಣೆಯಲ್ಲಿ ನನ್ಗೆ ಯಾವ್ದು ಸ್ಪಂದಿಸಲ್ಲ, ಯಾವ್ದು ನನ್ಗೆ ರೆಸ್ಪಾನ್ಸ್ ಮಾಡಲ್ಲ. ಎಲ್ಲರೂ ಸಹ ಅವರಿಗೇನೆ ಸಪೋರ್ಟ್, ವಿಲ್ ಸಪೋರ್ಟ್ ಆಗಿ ಗಾಯತ್ರಿ ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿ ಸರ್ ಬಂದು ಹೇಳಿಕೆ ಕೊಡ್ತಾರೆ. ಮೇ 15ರಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಏಪ್ರಿಲ್ ಅಲ್ಲಿ ಕೊಟ್ಟಿರ್ತೀನಿ. ಏಪ್ರಿಲ್ 14ನೇ ತಾರೀಕಲ್ಲಿ ಕೊಟ್ಟಿರ್ತೀನಿ. ಮೇ 13 ಇಲ್ಲ 13ರಲ್ಲಿ ಅವ್ರು ಬಂದು ಹೇಳಿಕೆ ಕೊಡ್ತಾರೆ. ಏನಂತ, ನನ್ನ ಹತ್ರ ಕಾರ್ ಕೊಟ್ಟಿಲ್ಲ, ಕಾರ್ ನನ್ನ ಹತ್ರ ಇಲ್ಲ, ಅವರು ನನ್ಗೆ ಇನ್ನ ದುಡ್ಡು ಕೊಡ್ಬೇಕು ಅಂತ ಹೇಳಿ ನನ್ನ ಮೇಲೆನೆ ಒಂದು ಕಂಪ್ಲೇಂಟ್ ಮಾಡ್ತಾರ ಅವ್ರು. ಅದಾಗಿ ಸರ್ ಕಂಪ್ಲೇಂಟ್ ಅವರು ನನ್ ಮೇಲೆ ಕೊಟ್ಟಿದ್ದಾಗಿದ್ರೆ ಕಾರ್ ಇಲ್ಲ ಅಂತ ಹೇಳಿದಾಗ ನಾನ್ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳ್ತೀನಿ. ಕೇಳಿದ್ಮೇಲೆ ಏನಾಗುತ್ತೆ ಸರ್, ಅವರು ರಾಜು ಅನ್ನೋರು, ಗಾಯತ್ರಿ ಫ್ರೆಂಡ್ ರಾಜು ಅನ್ನೋರು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕಿರ್ತಾರೆ, ಕಾರ್ ಸೇಲ್ ಇದೆ, ಕಾರು ಯಾರಾದ್ರೂ ಇದ್ರೆ ತಗೊಳ್ಳಿ ಅಂತ ವಾಟ್ಸಪ್ ಸ್ಟೇಟಸ್ ಹಾಕಿರ್ತಾರೆ ಸರ್. ಇಲ್ಲಿ ಗಾಯತ್ರಿ ಅವ್ರು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಾರ್ ಇಲ್ಲ ಅಂತ ಹೇಳಿದ್ದಾರೆ. ಅದಾಗಿ 3-4 ಡೇಸಿಗೆ ರಾಜು ಅವರು ಹೋಗಿ ಅಲ್ಲಿ ನಮಗೆ ವಾಟ್ಸಪ್ ಸ್ಟೇಟಸ್ ಗೆ ಅದೇ ಲೋಕಲ್ ಅಲ್ಲಿ ಇರೋರು ಹಾಕಿದ್ದಾರೆ. ಅವಾಗ ಮತ್ತೆ ಹೋಗಿ ನಾನು ಪೊಲೀಸ್ ಠಾಣೆಗೆ ದೂರ್ ಕೊಡ್ತೀನಿ ಸರ್. ದೂರ್ ಕೊಟ್ಟು ಪೊಲೀಸ್ ಸ್ಟೇಷನ್ ದೂರ್ ಕೊಟ್ಟರು ನಿಮ್ದು ಸರಿಯಾಗಿ ತಗೊಂಡಿಲ್ಲ. ಈ ವಿಚಾರವಾಗಿ ನಿಮ್ಗೆ ಯಾರು ಜಾಸ್ತಿ ಕಿರುಕುಳ ಕೊಡ್ತಾರೆ? ಕಿರುಕುಳ ಸರ್ ಎಲ್ಲಿಂದ ಸ್ಟಾರ್ಟ್ ಆಯ್ತಂದ್ರೆ, ಅವ್ರು ರಾಜು ಅವ್ರಿಗೆ ನಾವು ವಾಟ್ಸಪ್ ಅಲ್ಲಿ ಸೇಲ್ಗೆ ಅಂತ ಹಾಕಿರ್ತಾರೆ ಸರ್. ಅದನ್ನ ನಾನು ಪೊಲೀಸ್ ಠಾಣೆಗೆ ದೂರ್ ಕೊಟ್ಟು ಕಂಪ್ಲೇಂಟ್ ಮಾಡಿಸಿದಾಗ ಆ ವಿಚಾರಣೆಗೆ ಅವ್ರು ಬರ್ಬೇಕಾಗಿರುತ್ತೆ. ಯಾರು ರಾಜು ಮತ್ತೆ ಗಾಯತ್ರಿ ಬರ್ಬೇಕಾಗಿರುತ್ತೆ. ಆ ಬರ್ಬೇಕು ಅನ್ನೋ ಸಮಯದಲ್ಲಿ ನಮಗೆ 2 ದಿವಸ ಹೋಗಿ ಕರೆಸ್ತೀವಿ ಅಂತ ಹೇಳಿ ಕಳಿಸ್ಬಿಟ್ಟು ಸರ್, ಆ ಹೇಳಿಕೆಗೆ ಬಂದಾಗ ಜಯಶ್ರೀ, ಈಶ್ವರಯ್ಯ, ಭಾಗ್ಯವತಿ ಇವರೆಲ್ಲ 20% ಬಡ್ಡಿ ಸರ್. ಅಲ್ಲಿ ನಮ್ಮನ್ನ ರಕ್ತ ಹೀರಿದ್ದಾರೆ ಸರ್. ನಾವು ಇರ್ಬೇಕಾ ಸತ್ತೋಗ್ಬೇಕಾ ನೀವ್ ಹೇಳ್ಬೇಕು. ಕರ್ನಾಟಕ ಜನತೆಗೆ ನೀವು ಇದನ್ನ ಫುಲ್ ಸುದ್ದಿ ಮಾಡ್ಬೇಕು ಸರ್. ನಾವು ಸರ್ ಎಲ್ಲಾ ವಿಚಾರವಾಗಿ ಆನ್ಲೈನ್ ಮುಖಾಂತರ ಒಬ್ಬೊಬ್ಬರಿಗೆ 20 ಲಕ್ಷ ಆನ್ಲೈನ್ ಪ್ರೂಫ್ ಕೊಟ್ಟಿದ್ದೀನಿ. ಆದ್ರೂ ಕೊಟ್ಟಿದ್ರು ಸಹ ಇನ್ನ ಬಡ್ಡಿ ಕೊಡ್ಬೇಕು, ಇನ್ನ ಕ್ಯಾಶ್ ಕೊಟ್ಟಿದೀವಿ, ಅಷ್ಟ್ ಕೊಟ್ಟಿದೀವಿ, ಇಷ್ಟ್ ಕೊಟ್ಟಿದೀವಿ ಅಂತ ನಮ್ಗೆ ಚಿತ್ರ ಹಿಂಸೆಗಳು ಕೊಡ್ತಾ ಇರ್ತಾರೆ. ಆಯ್ತು, ಈಗ ಈ ವಿಚಾರವಾಗಿ ನಿಮ್ಮಲ್ಲಿ ಪೊಲೀಸರು ಸ್ಪಂದಿಸಲಿಲ್ಲ, ಅದರ ಹೈಯರ್ ಅಥಾರಿಟಿಗೆ ಸಂಬಂಧಪಟ್ಟ ಸಚಿವರಿಗೂ ಕೊಟ್ಟಿದ್ದೀನಿ ಸರ್. ನಾನು ಕೂಡ ಯಾರಿಗೆ ಕೊಟ್ಟಿದ್ದೀರಾ? ನಾನು ನಾನು ಇವಾಗ ಕಮಿಷನರ್ ಆಫೀಸ್ ಕಂಪ್ಲೇಂಟ್ ಮಾಡಿದ್ದೀನಿ. ಮತ್ತೆ ಗೃಹ ಸಚಿವರಿಗೆ, ಮಾನ್ಯ ಗೃಹ ಸಚಿವರಿಗೆ ನಾನು ಕಂಪ್ಲೇಂಟ್ ಎಲ್ಲ ಮಾಡಿದ್ದೀನಿ ಸರ್. ಹಾಗಾಗಿ ನನಗೆ ನ್ಯಾಯ ಬೇಕು ಸರ್. ಇವರು ನನಗೆ ಬಡ್ಡಿ ಅಂತ ಚಿತ್ರ ಅಪಪ್ರಚಾರ, ಅವಮಾನ, ದೌರ್ಜನ್ಯ, ದಬ್ಬಾಳಿಕೆ ಎಲ್ಲ ನನ್ ಮೇಲೆ ಮಾಡ್ತಾ ಇದ್ದಾರೆ ಸರ್. ನನಗೆ ಪ್ರಾಣ ಬೆದರಿಕೆನೂ ಇಟ್ಟಿದ್ದಾರೆ. ಯಾಕೆಂದ್ರೆ ಮನೆ ಹತ್ರ ಹುಡುಗರುಗಳನ್ನ ಕಳ್ಸೋದು, ಲೇಡೀಸ್ ಗಳನ್ನ ಕಳ್ಸೋದು, ಬಾಗ್ಲು ಹೊಡ್ಸೋದು. ನನ್ಗೆ ಹೆಣ್ಮಗಳಿದ್ದಾಳೆ ಸರ್. ನಾವು ಫ್ಯಾಮಿಲಿ ಇದೀವಿ, ಮಗ ಒಬ್ಬ ಇದ್ದಾನೆ. ಹಾಗಾಗಿ ಸರ್ ಅವ್ರಿಗೆಲ್ಲರಿಗೂ ವಾಚ್ ಮಾಡ್ಸೋದು, ನಾನು ಎಲ್ಲಿ ಹೋಗ್ತೀನಿ ವಾಚ್ ಮಾಡ್ಸೋದು, ನಮ್ಮ ಹಸ್ಬೆಂಡ್ ಎಲ್ಲಿ ಹೋಗ್ತಾರೆ ವಾಚ್ ಮಾಡ್ಸೋದು, ಯಾರನ್ನ ಇಟ್ಕೊಂಡು ಯಾರನ್ನ ಮಾತಾಡ್ಸಿದ್ದಾರೆ ವಾಚ್ ಮಾಡ್ಸೋದು, ಪ್ರತಿ ಒಂದು ಎಂಕ್ವೈರಿ ನಡೀತಿದೆ ಸರ್ ಏರಿಯಾದಲ್ಲಿ. ನನಗೆ ಸ್ಟೇಷನ್ ಅವರು ಯಾವ್ದೇ ತರ ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ಪೊಲೀಸ್ ಆಯುಕ್ತರಿಗೆ ಕೊಟ್ರಲ್ಲ, ಊರಿನಲ್ಲಿ ನೀವು ಇದು ಮಾಡಿರಲ್ಲ, ಏನ್ ಹೇಳಿದ್ರಲ್ಲಿ ಅವರು ಸರ್? ಯಾವ್ದೇ ತರ ನನ್ಗೆ ಸ್ಪಂದಿಸಲ್ಲ ಸರ್.
ನಮ್ಮ ಮೇಲೆನೆ ದಬ್ಬಾಳಿ ಪೊಲೀಸ್ ಅಲ್ಲ, ಇಲ್ಲಿ ಕಮಿಷನರ್ ಆಫೀಸ್ ಕೊಟ್ರಾ? ಕೊಟ್ಟಿದ್ದೀನಿ ಸರ್, ಕೊಟ್ಟಿದ್ದೀನಿ. ಅಲ್ಲಿ ನೀವು ಹಿಂಬರ ಕೊಟ್ರಾ? ಏನಂತ ಕೊಟ್ರು? ಹಿಂಬರೆ ಇನ್ನ ಕೊಟ್ಟಿಲ್ಲ ಸರ್ ಅವರು. ಆಮೇಲೆ ಸರ್ ಅದಾಗಿದ್ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಸುಳ್ಳು ಆರೋಪಗಳು ಮಾಡಿ ನನ್ನ ಮೇಲೆ FIR ಮಾಡಿಸಿದ್ದಾರೆ ಸರ್. FIR ಮಾಡಿಸ್ಬಿಟ್ಟು ಕಾರ್ ವಿಷಯಕ್ಕಿಂತ ಹೇಳಿಕೆಗೆ ಇವ್ರನ್ನೆಲ್ಲ ಸುಳ್ಳು ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿ FIR ಕೂಡ ಮಾಡಿಸಿದ್ದಾರೆ. ಸತತ ನನ್ನ 20 ದಿನಗಳ ಕಾಲ ನನ್ನ ಇದು ಮಾಡಿರ್ತಾರೆ ಸರ್, ಕಟ್ಟಾಕಿರ್ತಾರೆ. ಮನೆಯಿಂದ ಆಚೆ ಬರಬಾರ್ದು, ಇವಳು ಆಚೆ ಬಂದ್ರೆ ಎಲ್ಲಾನು ಸೋಷಿಯಲ್ ಮೀಡಿಯಾದಲ್ಲಿ ನಿಂತ್ಕೊಂತಾಳೆ, ಮಾತಾಡ್ತಾಳೆ, ನ್ಯೂಸ್ ಚಾನಲ್ಗೆ ಬರ್ತಾಳೆ ಅಂತ ಹೇಳ್ಬಿಟ್ಟು ನನ್ನ ಸತತವಾಗಿ ನಮ್ಮ ಯಜಮಾನರನ್ನ ಕಟ್ಟಾಕ ಕೆಲಸ ಮಾಡ್ತಾರೆ ಸರ್. ಅದಾಗಿದ್ಮೇಲೆ ನಾನು ಕಾನೂನು ತಲೆಬಾಗಿ ನಾನು ಲೀಗಲ್ ಆಗೇನೆ ಹೋಗ್ತೀನಿ ಸರ್. ಕಾನೂನು ಫಸ್ಟ್ ನಮಗೆ, ಕಾನೂನ್ಗೆ ನಾನು ಗೌರವ ಕೊಡ್ತೀನಿ, ವಿಶ್ವಾಸ ಇಟ್ಟಿದ್ದೀನಿ, ನಂಬಿಕೆ ಇಟ್ಟಿದ್ದೀನಿ. ಹಾಗಾಗಿ ಸರ್ ನಾನು ಕಾನೂನು ಮುಖಾಂತರನೇ ಬೇಲ್ ತಗೊಂಡು ಆಚೆ ಬಂದು ಸರ್ ಇವಾಗ ನಾನು ಮೊನ್ನೆ ಬೇಲು ನನಗೆ 20ನೇ ತಾರೀಕಿಗೆ ಬೇಲ್ ಕಾಪಿ ಆಗ್ಬೇಕು ಸರ್. ಅಲ್ಲೂ ಹೋಗಿ ಎಲ್ಲ ಗ್ರೂಪ್ ಮಾಡ್ಕೊಂಡು ಕೋರ್ಟಿಗೆ ಹೋಗಿದ್ದಾರೆ ಸರ್. ಕೋರ್ಟಿಗೂ ಸಹ ಹೋಗಿ ಜಡ್ಜ್ ಹತ್ರ ಹೋಗಿ ಹೇಳಿದ್ದಾರೆ, ಅವಳು ಓಡೋಗ್ತಾ ಇದ್ದಾಳೆ, ಅವಳು ಕಳ್ಳಿ, ಅವಳು ಸುಳ್ಳಿ ಅಂತ ಹೇಳ್ಬಿಟ್ಟು ಆರೋಪಗಳು ಮಾಡಿದ್ದಾರೆ ಸರ್. ನನ್ನ ಹತ್ರ ಇರೋ ಎವಿಡೆನ್ಸ್ ಪ್ರತಿ ಒಂದು ನಾನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀನಿ ಸರ್. ಅವನು ತನಿಖೆ ಮಾಡಿನೇ ನನಗೆ ಬೇಲ್ ಕೊಟ್ಟಿರ್ತಾರೆ ಸರ್. ಕೋರ್ಟ್ ಹೋದ್ರಿ, ಎಲ್ಲ ಆಯ್ತು, ಬೇಲ್ ತಗೊಂಡ್ರಿ. ಈಗ ನೆಕ್ಸ್ಟ್ ಏನಾಗ್ಬೇಕು ಸರ್? ನೆಕ್ಸ್ಟ್ ನನಗೆ ಇವರೆಲ್ಲ ದಬ್ಬಾಳಿಕೆ ದೌರ್ಜನ್ಯ ನಿಲ್ಬೇಕು ಸರ್. ಇವ್ರು ಎಲ್ಲಿವರೆಗೂ ನಿಲ್ಸಲ್ಲ ಸರ್, ನಾನು ಆ ಹೋರಾಟ ಅಲ್ಲಿವರೆಗೂ ನಾನು ನಿಲ್ಸಲ್ಲ ಸರ್. ಇದು ನನ್ಗಾಗಿರೋ ಅನ್ಯಾಯ, ನನ್ಗಾಗಿರೋ ದೌರ್ಜನ್ಯ, ನನ್ಗೆ ಎಲ್ಲ ಅದು ಬೇರೆ ಹೆಣ್ಮಕ್ಳಿಗೆ ಆಗ್ಬಾರ್ದು ಸರ್. ಮತ್ತೆ ನನ್ನ ಕಾರಣ ನನ್ಗೆ ದಯವಿಟ್ಟು ವಾಪಸ್ ಕೊಡ್ಸ್ಬೇಕು ಸರ್. ಮತ್ತೆ ನಾನು ಕೊಟ್ಟಿರೋ ದುಡ್ಡು ಸಹ ನನಗೆ ಜಾಸ್ತಿ ಕೊಟ್ಟಿದ್ದೀನಿ. ಅವ್ರು ಇಷ್ಟು ದಬ್ಬಾಳಿಕೆ ದೌರ್ಜನ್ಯ ಎಲ್ಲ ಮಾಡಿದ್ಮೇಲೆ ನನ್ಗೆ ಹಣನೂ ಸಹ ನನ್ಗೆ ವಾಪಸ್ ಕೊಡ್ಸ್ಕೊಡ್ಬೇಕು ಸರ್. ಕರ್ನಾಟಕ ಜನತೆಗೆ ಹೇಳ್ತೀನಿ ಸರ್, ದಯವಿಟ್ಟು ದೌರ್ಜನ್ಯ ದಬ್ಬಾಳಿಕೆ ಎಲ್ಲಿವರೆಗೂ ಮಾಡ್ತಾರೆ ಇಂಥವ್ರಿಗೆ ಸಪೋರ್ಟ್ ಮಾಡಬೇಡಿ. ನಮ್ಮಂತ ಅನ್ಯಾಯ ಆಗಿರೋ ಇನ್ನೊಂದು ಬೆಂದು ಮಹಿಳೆಯರಿಗೆ ನೀವು ಸಪೋರ್ಟ್ ಮಾಡಿ. ಕರ್ನಾಟಕ ಜನತೆ ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ನಾನು ಎಲ್ಲರ ಹತ್ರನೂ ಕೇಳ್ಕೊತೀನಿ.